ಸುಖ ಪಡಾಕ ಈ ಮನಸ್ಸು ಪ್ಲೇಟ್ನಾಗ ಇಟ್ಟಿದ್ದು, ಇಲ್ಲೊಂದು ಪ್ಲೇಟ್ನಾಗ ಇಟ್ಟಿದ್ದು, ಅಲ್ಲೊಂದ್ ಚೂರು ಹಿಂಗ್ ಒಗದಿದ್ದು, ಇಲ್ಲೊಂದ್ ಚೂರು ಚೂರು ಬಿದ್ದಿದ್ದು, ಅದನ್ನ ನೋಡ್ಕೊಂತ ಹುಡ್ಕ್ಯಾಡ್ಕೊಂತ ತಿನ್ನಾಕತ್ತಿರ್ತೇವೆ ನಾವು. ಈಗ ಹುಡುಗರು ಮಾವಿನ ಹಣ್ಣು ಮಾರೋರು ಬಂದಿರ್ತಾರ, ಅರ್ಧ ಮರ್ದ ಒಂದ್ ಸ್ವಲ್ಪ ಪೆಟ್ಟು ಹತ್ತಿರ್ತಾವಲ್ಲ, ಅವ್ನು ಒಗದಿರ್ತಾರ. ಈ ಹುಡುಗರು ಓಡ್ ಹೋಗಿ ಏನ್ ಮಾಡ್ತಿರ್ತಾವ, ಅವನ್ ತಗೊಂತಾವ. ಯಾಕಂದ್ರೆ ನಾವೆಲ್ಲ ತಗೊಂಡಿದ್ವಿ ಸಣ್ಣವರಿದ್ದಾಗ, ಅದನ್ನ ಹೇಳಾಕತ್ತೀವಿ. ನಾವು ಓಡಿ ತಗೊಳ್ತಿದ್ವಿ. ನಮ್ಮವ್ವ ಏನ್ ಮಾಡ್ತಿದ್ಲು, ಅದನ್ನ ನೋಡಿ ಒಂದ್ 2 ಡಜನ್ ಮಾವಿನ ಹಣ್ಣು ತಗೊಂಡು ಮನ್ಯಾಗಿಟ್ಟು ನನ್ ಕರೆದು ಏಯಪ್ಪ ಬಾ ಇಲ್ಲಿ, ಅದೇನ್ ಮಾಡ್ತಿ, ಅದಕ್ಕೆ ಹುಳ ಹತ್ತಿರ್ತಾವ, ಹುಳಗಿಳ ತಿಂದ್ಗಿದ್ದಿ ನನ್ನ ಮಗನ ಬಾಯಿಲ್ಲ, ಮನಿಗ್ ಬಾ ಅಂತ ಮನಿಗ್ ಕರ್ಕೊಂಡು ಹೋಗಿ ಹಣ್ಣಿನ ಬುಟ್ಟಿನ ಮುಂದಿಟ್ಲು. ಅವಾಗ ನಾವ್ ಏನ್ ತಿಂತೇವಿ, ಕೊಳದ ಹಣ್ಣು ತಿನ್ನಕ್ ಹೊಟ್ಟೆವೋ ಅಥವಾ ಬುಟ್ಟಿಯಾಗಿಟ್ಟು ಚಲೋ ಸ್ವಾದ ಭರಿತ ಹಣ್ಣನ್ನು ತಿಂತೇವೋ, ತಿಂತೇವೋ. ಅಲ್ಲೇ ಹೊರಗಿಂದ ಏನಿತ್ತು ಅದು ಅದ ಹಣ್ಣ, ಅದು ಅದ್ರಾಗನ ಐತೆ. ಆದ್ರ ಅದ್ರಾಗ ಕೊಳತದ್ದೈತು, ಒಂದಷ್ಟು ಹುಳ ಅದಾವ. ಅದು ಎರಡು ಮಿಕ್ಸ್ ಇದ್ದು, ಹೊರಗಿಂದ ಐತಿ, ಹುಳ ಇಲ್ಲದ್ದು, ಕೊಳತ ಇರ್ಲಾರದ್ದು, ಒಳಗಿನ ಹಣ್ಣ ಐತಿ. ಯಾವಾಗ ಬುಟ್ಟ್ಯಾಗಿನ ಹಣ್ಣು ಬಾಯಿಗೆ ಬರಾಕ್ ಹತ್ತದ, ಅವಾಗ ಅವ ಹೇಳಾಕ್ ಶುರು ಮಾಡ್ತಾನ, ಅಯ್ಯೋ ಇಲ್ಲಿ ಅನಿಸಿದ ಆ ಪ್ರೀತಿ, ಅಲ್ಲಿ ಅಡ್ಡಾಡಿದೆ, ಈ ಹಣ್ಣಿಗೆ ಹೋದೆ, ಆ ಹಣ್ಣಿಗೆ ಹೋದೆ, ಎಲ್ಲಾ ಕಡೆಗೆ ಸಿಗಲಾರದು ಚಲೋದು ಎಲ್ಲಿ ಸಿಕ್ತಪ್ಪ ಅಂದ್ರ ಬುಟ್ಟಿಯಾಗಿನ ಹಣ್ಣಾಗಿ ನನಗೆ ರುಚಿ ಸಿಕ್ತು. ಹಾಗೆ ಒಬ್ಬ ಜ್ಞಾನಿ ಪುರುಷ, ಅನುಭಾವಿ ಪುರುಷ ಯಾರೇ ಇರ್ಬೋದು, ಸನ್ಯಾಸರಲ್ಲಿ ಚೊನ್ನ ಹಾಕಿರೋದ್ರೆ ಯಾರೇ ಇರೋದಕ್ಕೆ ಅದೆಲ್ಲ ಸಂಬಂಧ ಇಲ್ಲ. ಇದಕ್ಕೆ ಏನು ಸಂಬಂಧ ಇಲ್ಲ. ಬಿಳಿ ದರ ಹಾಕಲಿ, ಕೆಂಪು ದರ ಹಾಕಲಿ, ಇದೆಲ್ಲ ಹೊರಗೆ ಇರ್ತದೆ ಹೊರತು ಅರಿವಿನೊಳಗೆ ಏನೂ ಇಲ್ಲ. ಅರಿವಿನೊಳಗ ನಾ ಕೆಂಪು, ನಾ ಬೆಳಿಗ್ಗೆ ಬಿಳಿ ಅರಿವಿ ಅಂತ ನಾ ಅಂದ್ಕೊಂಡ್ರ ನಾವ್ ಆ ದೇವಾಲಯದೊಳಗೆ ಹೋಗಕ್ಕಾಗುದಿಲ್ಲ. ಅದೊಂದು ಕಲ್ಪನೆ ಆಗ್ಬಿಡ್ತದೆ. ನಾನು ಕೆಂಪು ಅರಿವ್ಯಾವ, ನಾನು ಬಿಳಿ ಅರಿವ್ಯಾವ ಅನ್ನುವಂಥದ್ದು ಇದು ಒಂದು ಕಲ್ಪನಾ ಆಗ್ತದೆ. ನಮ್ಮ ಅರಿವಿನೊಳಗ ಇತರೆ ಯಾವ ಕಲ್ಪನೆಗಳು ಅಲ್ಲಿ ಅವಕಾಶ ಇಲ್ಲ. ಅರಿವಿನೊಳಗ ಅನ್ಯ ಕಲ್ಪನೆಗಳನ್ನು ಉಳಿವನೇ ಜಾಣರ ದೇವ, ಯಾವುದೂ ಇಲ್ಲ. ವೃತ್ತಿ ತದಾಕಾರ ಮಾಡಿಕೊಂಡು ಆತ್ಮನ ಅನುಭವವನ್ನ ಮನಸ್ಸು ಹೀರ್ಕೊಳಕ್ ಹತ್ತಿ ಅಂದ್ರ ಎಷ್ಟು ಬಲಶಾಲಿ ಆಗ್ತದೆ ಅಂತಂದ್ರ, ಎಷ್ಟು ಆತ್ಮ ಬಲ ಅವನಿಗೆ ಬರ್ತದೆ ಅಂತಂದ್ರೆ, ಮಾಟ ಮಂತ್ರ ಅವನ ಮೇಲೆ ಅವನ್ ನಾಟಂಗಿಲ್ಲ. ದಾರ ದಪ್ಪನ ಲಿಂಬಿಕಾಯಿ ಅಂತ ಬಡವಿಗೆ ಹೋಗುವುದಿಲ್ಲ. ಯಾಕ? ಆ ಎಲ್ಲಾ ಶಕ್ತಿ ನಿನ್ನಿಂದನ ಅವಕೂರ್ ಕೂಡ ಹೋಗಿರ್ತದ. ನಾನು ಹೋಲ್ಸೇಲ್ ವ್ಯಾಪಾರಿ, ನಾನು ಹೋಲ್ಸೇಲ್ ವ್ಯಾಪಾರಿ ಇರ್ತದಲ್ಲ, ಹೋಲ್ಸೇಲ್ ವ್ಯಾಪಾರಿ ಬ್ಯಾರೆ, ರಿಟೇಲ್ ಒಳಗೆ ತಗೊಂಡು ಹೋಗಿ ಮಾರುದು ಬ್ಯಾರೆ. ಮತ್ತ ಅವ್ರಂತೀರ ತಗೊಂಡು ಹೋಗಿ ಒಂಚೂರು ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಾರಲ್ಲ, ಅವು ಯಾವುವು ಅಂತಂದ್ರೆ ಕ್ಷುದ್ರ ಶಕ್ತಿಗಳ ಆರಾಧನೆ ಮಾಡಿಕೊಂಡು ಇವ್ರು ಭಾರಿ ಸಾಧನೆ ಮಾಡ್ತಿರ್ತಾರೆ. ಭಾರಿ ಸಾಧನೆ ಜೀವನ ಪೂರ್ತಿ ಹಂತದ ಮಾಡ್ತಿರ್ತಾರೆ ಅವರು. ಅಂತದ್ದೇನು ಮಾಡ್ತಿರ್ತಾರಲ್ಲ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಅಲ್ಲಿ ತಗೊಂಡು ಒಂಚೂರು ಶಕ್ತಿನ ಬಳಸ್ಕೊಂಡು ಏನೇನಾರ ಸರ್ಕಸ್ ಮಾಡ್ತಿರ್ತಾರ. ಆದ್ರ ನೀ ಹ್ಯಾಂಗಿದ್ದಿ ಅಂತಂದ್ರ ಜಗತ್ತಿನೊಳಗೆ ಏನೇನು ಶಕ್ತಿಗಳು ಅದಾವಲ್ಲ, ಎಲ್ಲ ಶಕ್ತಿಗಳ ಖಜಾನಿ ನೀನಿದ್ದೀಯ. ನಿನ್ನಿಂದಲೇ ಎಲ್ಲವೂ. ಮೈಕಿದು ಧ್ವನಿ ವರ್ಧಿಸ್ಬೇಕಂದ್ರ, ಲೈಟ್ ಹತ್ತಬೇಕು ಅಂತಂದ್ರ, ನಿಮ್ಮ ಮೊಬೈಲ್ ಚಾರ್ಜ್ ಆಗ್ಬೇಕು ಅಂತಂದ್ರ, ಆಮೇಲೆ ಸೂರ್ಯ ಬೆಳಗಬೇಕು ಅಂದ್ರ, ನಕ್ಷತ್ರವು ಹೊಳಿಬೇಕು ಅಂತಂದ್ರ, ಅಗ್ನಿ ಅಡಿಗೆ ತಯಾರಿ ಮಾಡಬೇಕು ಅಂತಂದ್ರ, ಇದೆಲ್ಲವೂ ನಿನ್ನ ಪ್ರಕಾಶದಿಂದ. ಎಲ್ಲವೂ ನಿನ್ನ ಪ್ರಕಾಶದಿಂದ. ನೀನು ಇರದಿದ್ದರೆ ಜಗತ್ತೇ ಇಲ್ಲ.
ಅಂತ ವಸ್ತು ನಮ್ಮ ಒಳಗ ಹುದುಗಿಕೊಂಡಿದೆ. ಆ ಪದಾರ್ಥ ನಮ್ಮೆಲ್ಲರೊಳಗ ಅದರ ಶೋಧನೆ ನಾವು ಮಾಡಬೇಕಾಗಿದೆ. ಅದಕ್ಕೆ ಹ್ಯಾಂಗ ಮುಚ್ಚಿಕೊಂಡೈತಿ ನೋಡ್ರಿ, ಮುಚ್ಚಿ ಹಾಕೈತದು. ಖರೆ ಅದು ಮುಚ್ಚಂಗಿಲ್ಲ. ಆದ್ರೂ ಸೂರ್ಯ ಎಷ್ಟು ದೊಡ್ಡ ಹೋದನ್ರಿ, ಒಂದ್ ಗುಂಕರ ಅತಿ ಅದ. ನಾನು ಬಲ್ಲಾವ್ರು ಹೇಳ್ತೇನೆ, ಬಲ್ಲಾವ್ರಿಗೆ ಗೊತ್ತಿರ್ತೇನೆ. ಭೂಮಿ ಎಷ್ಟೋ ಪಟ್ಟು ದೊಡ್ಡ ಹೋದಾನಂತ್ರಿ ಸೂರ್ಯ. ಎಷ್ಟೋ ಲಕ್ಷ ಅದು ಸುತ್ತಳತೆ ಐತಂತ, ಎಷ್ಟೋ ಲಕ್ಷ ಏನೋ ಹೇಳ್ತಾರ, ಬಲ್ಲವ್ರು ಹೇಳ್ತಾರ. ಭೂಮಿ ಸಾವಿರ ಪಟ್ಟು ದೊಡ್ಡದೈತ್ರಿ ಸೂರ್ಯ. ಅಂತದನ್ನ ನಿಮ್ಮ ಹೆಬ್ಬಟ್ಟು ಮುಸ್ತೈತಲ್ಲ, ಕೈ ಮುಟ್ಸಿರ ಹೌದ್ರಿ, ಹೆಬ್ಬಟ್ಟು ಮುಸ್ತೈತ್ರಿ, ಹೋಗ್ರಿ ಬಿಡು. ಮಾಡ ಮುಚ್ಚಿರ್ತೈತಲ್ಲ, ಮಾಡ ಮುಚ್ಚಿ ಹಾಕಿ ಬಿಡ್ತೈತ್ರಿ. ಯಾರನ್ನ? ಸೂರ್ಯನ ನೆರಳು ಕೊಡ್ತದೆ. ಹಂಗ ನೋಡಿದ್ರೆ ಇಂಥ ಭೂಮಂಡಲ ಎಷ್ಟೋ ಪೃಥ್ವಿ ಅಂತ ಗ್ರಹಗಳು ಸೂರ್ಯನ ಸುತ್ತ ತಿರುಗ್ತಾ ಇದ್ದಾವ. ಎಲ್ಲದಕ್ಕೂ ಬೆಳಕು ಕೊಡ್ತಿರ್ತಾನ ಸೂರ್ಯ. ಎಲ್ಲಾ ಗ್ರಹಗಳಿಗೂ ಬೆಳಕು ಕೊಡ್ತಿರ್ತಾನ ಸೂರ್ಯ. ಅಂತ ದೊಡ್ಡವಿದ್ದಾವ ಒಂದಿಟ್ಟು ಮಾಡದಿಂದ ಮುಚ್ಚಿಕೊಂಡಂಗ ನಮಗನಿಸ್ತದೆ. ಹೌದಾ? ಖರೆ ಅವನಿಗೆ ಮುಚ್ಚಾಕ ಯಾರ ಕಡೆಯಿಂದನೂ ಆಗೋದಿಲ್ಲ. ಅಂತ ಶಕ್ತಿಯುತ ಸೂರ್ಯನಿಗೆ ಹೆಲ್ಪ್ ಮಾಡವ, ರಿಚಾರ್ಜ್ ಮಾಡೋದು ಯಾವುದು ಅಂದ್ರ ಆತ್ಮದಿಂದ ಏನಾಗೋದಿಲ್ಲ. ಏತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ. ಆಕಾಶಾತ್ ವಾಯುರಗ್ನಿ ಅಪೃಥ್ವಿ, ಅಗ್ನಿ ಅಪೃಥ್ವಿ. ಆತ್ಮನಿಂದ ಇವು ಅಷ್ಟು ಹುಟ್ಟುಕೊಂತಾ ಇದ್ದಾವ, ಎಲ್ಲವೂ ಹುಟ್ಟುಕೊಂಡು ಬರ್ತಾ ಇದ್ದಾವ. ಇವೇನ 5 ಭೂತಗಳಿದ್ದ, ಪಂಚಮಭೂತಗಳಿದಾವಲ್ಲ, ಇವು ಎಲ್ಲವೂ ಸೂರ್ಯನೊಳಗದಾವ, ಚಂದ್ರನೊಳಗದಾವ, ಗುರುಗ್ರಹದೊಳಗದಾವ, ಎಲ್ಲದ್ರೊಳಗೂ ಅದಾವ. ಹೌದಾ? ಹಂಗಾಗಿ ಆತ್ಮನ ಸರ್ವಶ್ರೇಷ್ಠದನ. ಆ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಆತ್ಮ, ಪ್ರತ್ಯೇಕ ಆತ್ಮದಿಂದ ಪರಬ್ರಹ್ಮ ವಸ್ತು ಏನೈತಲ್ಲ, ಅದು ನಾವಿದ್ದೇವೆ. ಅದನ್ನ ತಿಳ್ಕೊಳಾಕನ ಅನೇಕ ಉಪನಿಷತ್ತುಗಳು ತಿಳಿಸಿ ಹೇಳಾಕತ್ತಿದ್ರು. ಅದಕ್ಕ ರಹಸ್ಯ ವಿದ್ಯಾ ಅಂತ ಕರೆದ್ರು, ಬ್ರಹ್ಮ ವಿದ್ಯಾ ಅಂತ ಕರೆದ್ರು, ಉಪನಿಷತ್ ವಿದ್ಯಾ ಅಂತ ಕರೆದ್ರು. ಕೇನ ಉಪನಿಷತ್ತಿನೊಳಗ ಪ್ರಶ್ನೆ ಮಾಡ್ತಾನ ಗುರು ಶಿಷ್ಯನಿಗೆ, ಯಾರಿಂದ ಈ ಮನಸ್ಸು ಹೊರಗ ಹೋಗಿ ವಿಷಯಗಳನ್ನ ಅನುಭವಿಸುತ್ತದೆ? ಯಾರ ಬಲದಿಂದ ಈ ಕಣ್ಣು ರೂಪವನ್ನ ನೋಡ್ತದ? ಯಾರ ಸಹಾಯದಿಂದ ಕಿವಿ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾವ? ಯಾವ ಸಹಾಯದಿಂದ ಮೂಗು ವಾಸನೆಯನ್ನ ತೆಗೆದುಕೊಳ್ತಾ ಇದೆ, ನಾಲ್ಗೆ ಊಟ ಮಾಡ್ತಾ ಇದೆ, ಚರ್ಮ ಸ್ಪರ್ಶ ಸುಖವನ್ನ ಅನುಭವಿಸ್ತಾ ಇರ್ತದಲ್ಲ, ಇವು ಎಲ್ಲವೂ ಕೆಲಸ ಮಾಡ್ತಾ ಇದ್ದಾವಲ್ಲ, ಯಾರ ಬಲದಿಂದ? ಯಾಕೆ ಅಂತಂದ್ರೆ ಇವು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಅವಕ್ಕ ಸ್ವತಂತ್ರ ಕೆಲಸ ಮಾಡಕ್ ಆಗುದಿಲ್ಲ. ಯಾಕ? ಅವು ಜಡ ಇದ್ದಾವ. ಯಾವ ಜಡ ಇದ್ದಾವಲ್ಲ, ಇವಾಗ ಈ ಪುಸ್ತಕ ಜಡ ಐತಿ, ಹೌದಾ? ಇಲ್ಲಿ ಯಾರ್ದಾರ ಮನ್ಯಾಗ ಮತ್ತೆ ಓಡಾಡ್ತೈತೆ ಹೆಂಗ್ರಿ ಬರ್ರಿ? ಇಲ್ರಿ ಅಪ್ಪಾರ, ನಮ್ಮ ಮನ್ಯಾಗ ಬೆಳಗ್ಗಿಂದ 3ರಿಂದ 4 ಮಟ್ಟ ಮನ್ಯಾಗ ಪರ್ಸೆಲಾಗಿದ್ದು ಓಡಾಡ್ತೈತ್ರಿ. ಹಿಂಗೆ ಓಡಾಡುದಿಲ್ಲ, ಇದು ಅಡ್ಡಾಡುದಿಲ್ಲ. ಯಾಕಂದ್ರೆ ಜಡ ಐತಿ, ಇದಕ್ಕೆ ಅಡ್ಡಾಡಕ್ ಬರಂಗಿಲ್ಲ. ಇದಕ್ಕೊಂದು ಚಾಲನೆ ಶಕ್ತಿ ಬೇಕು. ನೀವು ಕೈಯಾಗ ಹಿಡ್ಕೊಂಡು ಅಡ್ಡಾಡಕ್ಕಿದ್ರೆ ಅದು ಅಡ್ಡಾಡ್ತೈತೆ, ನೀವೆಲ್ಲಿ ಇರ್ತಿರೋದು ಅಲ್ಲೇ ಇರ್ತದೆ ಪುಸ್ತಕ. ಯಾಕೆ? ಇದು ಜಡ ಐತಿ. ಹಂಗ ಜಡ, ಈ ಶರೀರ ಜಡ ಅದ, ಇಂದ್ರಿಯಗಳು ಜಡ ಇದಾವ. ಜಡ ಅಂತಂದ್ರ ತಂದು ಜ್ಞಾನ ಇರಂಗಿಲ್ಲ, ಅನ್ಯದ್ರದ್ದು ಜ್ಞಾನ ಇರಂಗಿಲ್ಲ. ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂತ ಜಡದ ಲಕ್ಷಣ ಹೇಳ್ತಾರೆ. ತಂದು ಜ್ಞಾನ ಇರಂಗಿಲ್ಲ. ಈಗ ನೋಡಿ ಪುಸ್ತಕ ಇದು ಇಲ್ಲೇ ಐತಿ, ನಾನು ಈ ಕಪ್ಪಲ್ಲಿ ನನ್ನ ಪುಸ್ತಕದ ಮೇಲೆ ನಾನು ಸಿದ್ದೋಡಪ್ಪ ಫೋಟೋ ಐತಿ, ನನ್ನ ಬಾಜುಕ ಮೈಕ್ ಐತಿ, ನಾ ಇದನ್ನ ಕೈಯಾಗ ಹಿಡ್ಕೊಂಡು ಸ್ವಾಮಿಗಳು ಮಾತಾಡಕೈತೆ ಅಂತ ಇದಕ್ಕೇನು ತಿಳುವಳಿಕೆ ಇಲ್ಲ. ಹೌದಾ? ನಂದು ಜ್ಞಾನ ಇಲ್ಲ, ಇದಕ್ಕೆ ಇದ್ರದ್ದು ಜ್ಞಾನ ಇಲ್ಲ.
ಶ್ವೇತರ ಜ್ಞಪ್ತಿ, ಸ್ವ ಮತ್ತು ಇತರದ ಜ್ಞಪ್ತಿ ಜ್ಞಾನ ಯಾವುದಕ್ಕೆ ಇರುವುದಿಲ್ಲ, ಅದಕ್ಕೆ ಜಡ ಅಂತ ಹೇಳ್ತಾ ಇದ್ದಾರೆ. ಹಿಂಗ ಜಡ ಸ್ವರೂಪವಾಗಿರ್ತಕ್ಕಂಥ ನಮ್ಮ ಇಂದ್ರಿಯಗಳು ಯಾರ ಬಲದಿಂದ ಈ ಕೆಲಸ ಮಾಡ್ತಾ ಇದ್ದಾವ? ಅವಾಗ ಗುರುಗಳು ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ. ಕಣ್ಣಿಗೆ ಕಣ್ಣಾಗಿ ಇದೆ ಒಂದು, ಕಿವಿಗೆ ಕಿವಿಯಾಗಿ ಒಂದು ವಸ್ತು ನಮ್ಮ ಒಳಗದ. ಎಲ್ಲ ಇಂದ್ರಿಯಗಳ ಒಳಗ ಒಬ್ಬ ಬಾಸ್ ಇದ್ದಾನ, ಒಬ್ಬ ನಾಯಕ ಇದ್ದಾನ. ಅವ ಇದ್ದಲ್ಲಿ ಇದ್ರೆ ಇವು ಎಲ್ಲವೂ ಕೆಲಸ ನಡೀತಾ ಇದ್ದಾವ. ಇವಾಗ ನೋಡ್ರಿ, ಅಲ್ಲೊಂದು ಲೈಟ್ ಉರಿತಾ ಇದೆ, ಕಾಣ್ತದೆ ಮೇಲೆ ಇಲ್ಲೊಂದು ಲೈಟ್ ಐತಲ್ರಿ, ಅದು ಇದು ಅಲ್ಲಿರ್ತಕ್ಕಂಥ ಲೈಟ್ಗಳು ಇವೆಲ್ಲ ಉರಿತಾ ಇದ್ದಾವಲ್ಲ. ಯಾಕೆ ಉರಿತಾ ಇದ್ದಾವ ಹೇಳ್ರಿ? ಯಪ್ಪ, ನೀವೇನ್ ಮಾಸ್ತಾರ ನೋಡ್ ಕಾಣ್ತೀರಿ, ಪ್ರಶ್ನೆ ಕೇಳಕತ್ತೀರಿ. ನಮ್ಗೆ ಮಾಸ್ತಾರ್ ಚಾಳಿನ ಹಂಗ, ಮಾಸ್ತಾರ್ ಚಾಳಿನ ಹಂಗ ನೀವು ಪ್ರಶ್ನೆ ಕೇಳೋರನ್ನ ನೀವು ಏನ ಹೇಳ್ಬಿಡ, ನಮ್ಮ ಅಪ್ಪನಿ ನಮ್ಗೆ ಗೊತ್ತಾಗುದಿಲ್ಲ. ಕರೆಂಟ್ ಈಗ ನೀವು ಗಿರ್ನಿಗೆ ಹೋಗ್ಬೇಕಾಗಿರ್ತೈತೆ, ಲೈಟ್ ಹತ್ತೈತೆ ಇಲ್ಲ ನೋಡಲ್ಲ, ಅವ್ರ ಮನೆಗೆ ಹೋಗಿ ಅಂತೀರಿ ನೀವು. ಇವಾಗ ಲೈಟ್ ಹತ್ತೈತೆ ಹೋಗಂದ್ರೆ ಬಿಟ್ಟಿತ್ತು ಒಂದು ಗಿರ್ನಿಗೆ ಹೋಗಿ ಅಂತ ಹೇಳ್ತೀರಿ ನೀವು. ಯಾಕೆ? ಲೈಟ್ ಹತ್ತಿತ್ತು ಅಂದ್ರ ಅಲ್ಲಿ ಕರೆಂಟ್ ಐತಿ ಅಂತ ಅರ್ಥ. ಹೌದಾ? ಈ ಉಪಾಧಿಗಳೆಲ್ಲ ಜೀವಂತವಾಗಿದ್ದಾವ, ಕೆಲಸ ಮಾಡಾಕತ್ಯಾವು ಅಂತಂದ್ರ ಇದಕ್ಕೆ ಆಧಾರವಾಗಿರ್ತಕ್ಕಂಥ ಒಂದು ವಸ್ತು ಅದಲ್ಲ, ಅದು ಆತ್ಮ ಅದ, ಅದು ಸತ್ಯ ವಸ್ತು ಅದ. ಇದು ಎಲ್ಲದರೊಳಗುನು ಅದ, ನಮ್ಮ ಒಳಗುನು ಅದ. ಅದನ್ನ ನಾವು ತಿಳ್ಕೋಬೇಕಾಗಿದೆ. ಈ ಮನುಷ್ಯನಾಗಿ ಹುಟ್ಟಿ ಬಂದದ ಲಾಭ ಯಾವ್ದು ಮಾಡ್ಕೊಳ್ಳೋದ ಅಂತಂದ್ರ, ನಾ ಯಾರದೇನಂತ ತಿಳ್ಕೊಳ್ಳಬೇಕು. ನಾವ್ ಯಾಕೆ ತಿಳ್ಕೊಬೇಕಾಗಿದೆ ಅಂತಂದ್ರೆ, ನಮ್ಮ ಒಳಗಿರುವ ನಮ್ಮ ನಿಜವನ್ನ ನಮಗ ಒಳಗೆ ಹೋಗಿ ನೋಡಕ್ ಆಗವಲ್ದು. ಯಾಕ? ಒಳಗೆ ಇಳಿದೇನಂತ ಮನಸ್ಸಿಗೆ ಅಂದ್ರೂ ಇಳಿಯಾಕ ಜಾಗ ಇಲ್ಲ. ನಮ್ಮ ಮನಸ್ಸಿನಾಗ ಜಾಗನ ಇಲ್ಲ. ಏನೇನ್ ತುಂಬಿರ್ತೇವೆ ನಾವು? ಅಯ್ಯೋ ಕರ್ಮ ಹಾಗೆ ಹೋಗೋದು. ನಾ ಶ್ರೀಮಂತ ಅಂತ ಒಂದು ತುಂಬಿಕೊಂಡಿರ್ತೈತಿ, ಹೌದಾ? ಆಮೇಲೆ ನಾ ಭಾರಿ ದೊಡ್ಡ ಪ್ರೊಫೆಸರ್ ಅಂತಕ್ಕಂಥದ್ದು ಒಂದ್ ಇರ್ತೈತಿ, ನಾ ಭಾರಿ ಜಮೀನ್ದಾರ ಅಂತ ಒಂದ್ ಇರ್ತೈತಿ. ನಾ ಬಡವ್ ಬಿಡ್ರಿ, ನಾನಂತೇಳಿ ಏನೈತ್ರಿ, ನಾವ್ ದುಡ್ಕೊಂಡ್ ತಿನ್ನವ್ರಿ, ನಮ್ ಕಡೆಗೆ ಏನೈತಿ? ಅಯ್ಯೋ ಅವ್ರು ಹಂಗ್ರಿ, ಇವ್ರು ಹಿಂಗ್ರಿ, ಇವ್ ಏನ್ ಅದಾವಲ್ಲ ಇವ ಅವು ನಾವಂತ ತಿಳ್ಕೊಂಡು ನಮ್ಮ ಮ್ಯಾಲೆ ನಾವು ಮುಚ್ಕೊಂಡ್ ಕೂತಿರ್ತೇವೆ. ನಮ್ಮ ಮ್ಯಾಲೆ ನಾವು ಮುಚ್ಕೊಂಡು ಕೂತಿರ್ತೇವೆ. ಅದು ಉಸಿರುಗಟ್ತಾ ಇರ್ತದೆ. ಇವ್ರು ಯಾವಾಗ ನನ್ನನ್ನು ಯಾವಾಗ ತಿಳಿತಾರಪ್ಪ ಇವರು? ಇದ್ರ ಮ್ಯಾಲೆ ಮುಚ್ಚಿದ ಕೌದಿ ಎಲ್ಲ ತೆಗೆದು ಒಗದ ನನ್ನ ಬೆಳಕಿನ ಸ್ವರೂಪದನೆ, ಚಳ ಚಳ ಹೊಳೆಯುವುದನೆ, ಅಂತ ಆನಂದ ಸ್ವರೂಪ ನನ್ನ ಒಳಗದನೆ, ಅವ್ರ ಒಳಗ ಅದೇ ನಾನು. ಇದನ್ನು ನೋಡ್ಲಾರ್ದ ಮುಚ್ಕೊಂಡು ಸುಮ್ಮನೆ ಕುಂತಾರಲ್ಲಪ್ಪ ಇವರು. ಯಾವಾಗ ತೆಗೆದಾರೆ ಇವರು? ಸಿಟ್ಪಡಿಸ್ತಿರ್ತಾರೆ. ಆ ಕೌದಿ ಮುಚ್ಚಿದೆಲ್ಲ ಮುಸುಕುಗಳು ಯಾವಾಗ ಹೊರಗೆ ಹೋಗುತ್ತಾವ ಅವಾಗ ಅವ ಅಂತಾನ, ಆಹಾ ಇಷ್ಟೊಂದು ದಿವಸ ನಾ ಸುಮ್ಮನ ಹೊರಗೆ ಅಡ್ಡಾಡಿದೆ, ಇವತ್ತು ನನಗೆ ಆನಂದದ ಪ್ರಾಪ್ತಿ ಆತ್ ನೋಡು. ಈ ಆನಂದನ ಯಾವ ಶಬ್ದದೊಳಗೂ ವರ್ಣಿಸ್ಲಿಕ್ಕೆ ಆಗ್ತಾ ಇಲ್ಲ, ಶಬ್ದದೊಳಗ ಹಿಡಿಯಾಕ ಆಗ್ತಾ ಇಲ್ಲ. ಯಾವ ಇಂದ್ರಿಯಗಳು ಸಾಮರ್ಥ್ಯ ಇಲ್ಲ. ಯಾವ ಇಂದ್ರಿಯಗಳಿಗೆ ಸಾಮರ್ಥ್ಯ ಇರೋದಿಲ್ಲ ಅಂತಂದ್ರೆ, ಯಾವ ಇಂದ್ರಿಯಗಳು ಮಲಿನಯುಕ್ತವಾಗಿರ್ತಾವ, ಅಜ್ಞಾನದ ಪರಿಣಾಮದೊಳಗ ಅವು ಸೇರ್ಕೊಂಡಿರ್ತಾವ, ಅವಕ್ಕ ವಿವೇಕದ ಕಣ್ಣು ಮುಚ್ಚಿರ್ತದ. ಯಾವಾಗ ವಿವೇಕದ ಕಣ್ಣು ತೆರೀತದ, ತನ್ನೊಳಗಿರುವ ಆ ಜ್ಞಾನ ರತ್ನವನ್ನ ಅವ ನೋಡುತ್ತಾನ. ಒಬ್ಬ ಇದೊಂದು ಹೇಳಿ ಮುಗಿಸ್ತೇನೆ ನಾನು. ಒಬ್ಬ ವ್ಯಾಪಾರಿ ಇದ್ದ. ಮಕ್ಕಳು ಓಡಾಡಿದ್ರು ಅಂತ ತಿಳ್ಕೊಂಡು ಅವರು ವಜ್ರದ ವ್ಯಾಪಾರ ಮಾಡ್ತಿದ್ದಾರೆ. ವಜ್ರದ ವ್ಯಾಪಾರ ಒಂದೊಂದು ಈಟಿಟ್ ಹಳ್ಳಿಗೆ ಎಷ್ಟು ಕಿಮ್ಮತ್ತು ಕೊಟ್ಟು ನೀವು ಸಾಮಾನುಗಳಗೆಲ್ಲ ಹಾಕಿಸ್ಕೊಂಡಿರ್ತೀರ, ಅವನ್ನ ಉಂಗುರದೊಳಗೆ ಪಂಗದೊಳಗೆ. ಮಕ್ಕಳು ಹಾಳು ಬಾಳೆ ಮಾಡಬಾರ್ದು, ಕೆಡಿಸಬಾರ್ದು, ಸಂಪತ್ತು ಹಾಳು ಮಾಡ್ಕೊಂಡು ನಾ ಇರು ಮಟ್ಟ ಆದ್ರೂ ನಾ ಗಳಿಸಿದ ಸಂಪತ್ತು ಇರ್ಲಿ ಅಂತ ಅವ್ರಿಗೆ ಸ್ವಲ್ಪ ಚಿಂತೆ ಇತ್ತು. ನೆಲಮಾಳಿಗೆ ಮಾಡಿಸಿದ್ರು ಅವರು. ನೆಲಮಾಳಿಗೆ ಮಾಡಿಸಿ ಅದಕ್ಕೊಂದು ಹೆಂಗ ಒಂದು ಟೆಕ್ನಿಕ್ ಇತ್ತು, ಒಂದು ತಂತ್ರಗಾರಿಕೆ ಹೆಂಗಿತ್ತು ಅಂತಂದ್ರೆ, ಒಂದು ತಾಮ್ರದ ಕಲ್ಲಿನ ಮೇಲೆ ಒಂದು ಮ್ಯಾನಗತ್ತಿ ಇಟ್ಟು ಅದನ್ನ ಹಚ್ಕೊಂಡು ಅದ್ರ ಮುಂದೆ ನಿಂತ್ರೆ ಅದು ಬಾಗಿಲು ತೆರೀತಿತ್ತು. ಮಕ್ಕಳಿಗೆ ಇಲ್ಲೇ ಐತಿ ಅಂತ ಗೊತ್ತಿದ್ದಿಲ್ರಿ.
ತಾವೊಬ್ಬನ ಹೊತ್ತಿದ್ದ ಆ ಮ್ಯಾನಗತ್ತಿ ಹಚ್ಚಿ ಹಿಡಿತಿದ್ದ. ಆ ಮ್ಯಾನಗತ್ತಿ ಬೆಳಕಿನೊಳಗ ಆ ಹಸಿರು, ಕೆಂಪು, ಗುಲಾಬಿವು, ಬಿಳಿವು, ಹಳದಿ ಎಲ್ಲಾ ಕಲರ್ದ ವಜ್ರಗಳು ಏನ್ ಮಾಡ್ತಿದ್ವು ಅಂತಂದ್ರ ಫಳ 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 ಹೊಳಿತಾ ಇದ್ವು. ಆ ಹೊಳೆಯುವಂತ ಪ್ರಕಾಶಮಾನವಾಗಿರುವಂತ ವಜ್ರ ತಗೊಂಡು ಅದಕ್ಕೆ ಬೆಲೆ ಕಟ್ಟುತ್ತಿದ್ದ. ಇದು 1 ಕೋಟಿ ಬೆಲೆ ಬಾಳ್ತದ ನೋಡು ಅಂದ. ಈಗೇನೈತಲ್ಲ ಇದು 5 ಕೋಟಿಗೆ ಬೆಲೆ ಬಾಳುವಂತದ್ದು, ನನ್ನಂತ ಶ್ರೀಮಂತರಿಲ್ಲ ಅಂತ ಅಂತಿದ್ದ. ಅವು ಕುರಿದು ಬೆಲೆ ಕಟ್ಟತಾ 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 ಬಾಜುಕ ಮ್ಯಾನವತ್ತಿ ಸುಡಾಕತ್ತೈತಿ ಅನ್ನೋದು ಕಲ್ಪನೆ ಇದ್ದಿದ್ದಿಲ್ಲ. ಮ್ಯಾನವತ್ತಿ ಏನಿತ್ತಲ್ಲ ಅದ್ರ ಮೇನವತ್ತಿ ಅದು ಸುಟ್ಕೊಂತ ಹೊಂಟಿತ್ತು. ಈ ಕಡೆ ಬೆಲೆ ಕಟ್ತಾನೇ ಹೋಗ್ತಾ ಇದ್ದ. ಬೆಲೆ ಕಟ್ಟೋದು ಮುಗಿಲಿಲ್ಲ. ಆದ್ರೆ ಮ್ಯಾನವತ್ತಿ ಏನಾಯ್ತು, ಸುಟ್ಕೊಂಡು ಆರಿ ಹೋತು. ಮ್ಯಾನವತ್ತಿ ಎಲ್ಲಿವರೆಗೂ ಇರ್ತದ ಅಲ್ಲಿವರೆಗೂ ಬಾಗಿಲ ತೆರಿತಿತ್ತು. ಮಕ್ಕಳಿಗೆ ಗೊತ್ತಿಲ್ಲ ಇದ್ರೊಳಗೆ ಅಂಡರ್ಗ್ರೌಂಡ್ ಎಲ್ಲಿ ಅದ, ಇದಕ್ಕೆ ಬಾಗಿಲ ಹಿಂಗ ಐತಿ, ಇದನ್ನ ತೆರಿಬೇಕು ಅಂತ ಗೊತ್ತಿದ್ದಿದ್ದಿಲ್ಲ. ಆರ್ತು ಮಿಲಿ ಮಿಲಿ ಒದ್ದಾಡಿದ. ಮಕ್ಕಳು ಯಾರು ಇದ್ದಿದ್ದಿಲ್ಲ. ಒಳಗಡೆ ಇದ್ದ. ಬಾಗಿಲ ತೆಗ್ಯಾಕ ಬರುದೇ ಇಲ್ಲ. ಯಾಕ? ದೀಪ ಆರಿತ್ತು. ದೀಪ ಆರಿತ್ತು. ಹಂಗ ನಮ್ಮದು ಐತಿ. ನಾವು ಏನಂತೇವು, ನನ್ನಂತ ಸುಂದರ ಯಾರು ಇಲ್ಲ, ನಾನು ಬಹಳ ಶ್ರೀಮಂತ, ನಾನು ದೊಡ್ಡ ಜಾತಿ ಅವ, ನಾನು ಅಂತವ, ನಾನು ಇಂಥವ. ಯಾವ ಇರೋಣದರಿಂದ ನಾವು ಅಂತವ್ರು ಇಂಥವ್ರು ಅಂತ ನಾವು ಅಂತೇವಲ್ಲ, ಅವನ ಮರಿತೇವ ನಾವು. ಅವ ಯಾರು ಅಂತಂದ್ರ ನಮ್ಮ ಒಳಗಿರುವ ಉಸಿರಿಗೆ ಆಧಾರ ಆಗಿ, ನೋಡುವ ನೋಟಕ್ಕೆ ಆಧಾರ ಆಗಿ, ಮಾತಿಗೆ ಆಧಾರ ಆಗಿ. ನಾವು ಮಾತಾಡೋಲ್ಲ ಒಳಗವ ಅದನ್ನಂತಿದ್ರಾಗ ಎಷ್ಟು ಶಬ್ದ ಬರ್ತದೆ. ಅವನ ಇಲ್ಲ ಅಂದ್ರೆ ಇವಾಗ ಶಬ್ದ ಬರೋದಿಲ್ಲ. ಅವನ್ನ ಮರೆತೇವಲ್ಲ, ಮರೆತು ನಾವು ಇದ್ರೊಳಗೆ ಪ್ರಕೃತಿ ಪರಿಣಾಮದೊಳಗ ಬೆರೆತೀವಿ ಅಂತಂದ್ರ ಏನಾಗ್ತದ, ಸಾಯ್ತಾನ ಮನುಷ್ಯ. ಅದಕ್ಕೆ ಇದ್ದಾಗನ ನಾವೇನ್ ಮಾಡ್ಬೇಕಾಗ್ತದ, ನಮ್ಮೊಳಗಿರುವ ಅಂತರಂಗದ ಆ ರತ್ನವನ್ನ ಪರಿಚಯ ಮಾಡ್ಕೋಬೇಕು. ಅದೇ ನಾನು ಅಂತ ತಿಳ್ಕೊಂಡು ಅದರೊಳಗೆ ನಾವು ಉಳ್ಕೊಳ್ಳೋದ. ಆ ಬೈಲಿಗೆ ಯಾವಾಗಲೂ ನಮ್ಮ ವೃತ್ತಿಯನ್ನ ಜೋಡಿಸ್ಕೊಳ್ಬೇಕಾಗ್ತದೆ. ವೃತ್ತಿನ, ನಮ್ಮ ಮನಸ್ಸನ್ನ ಆ ಬೈಲಿನೊಂದಿಗೆ ಜೋಡಿಸಿಕೊಂಡು ಬಿಟ್ರೆ ಅಲ್ಲಿ ಬರೇ ಸಮಾಧಾನ, ಶಾಂತಿ, ಆನಂದ ಇರ್ತದೆ. ಅಂತ ಆನಂದವನ್ನ ನಾವು ನೀವುಗಳೆಲ್ಲ ಅನುಭವಿಸೋಣ. ಆತ್ಮಾನಂದರ, ಸಿದ್ಧಾರೂಢರ, ಶಿವಾನಂದರ, ಮಡಿವಾಳಪ್ಪನ ಎಲ್ಲರ ಆಶೀರ್ವಾದ ಪಡೆದುಕೊಂಡು ಅಂತ ಒಂದು ನಿರ್ಭಯಲ ಸ್ಥಿತಿಗೆ ನಾವೆಲ್ಲರೂ ಹೋಗೋಣ. ಅದೇ ನಮ್ಮ ತವ್ರ ಮನೆ. ಅಲ್ಲಿಂದನೇ ಈ ಜೀವ ಬಂದಿರ್ತದೆ. ಇದು ಜೀವ ಅಂತ ಆಗ್ಬೇಕಾದ್ರೆ ಒಂದು ಕರ್ಲು ಬುದ್ಧಿ ಹಂಗೆ ಒಂದಷ್ಟು ಅಜ್ಞಾನ, ಅದರೊಳಗೆ ಬಿದ್ದಿರ್ತಕ್ಕಂಥ ಒಂದಷ್ಟು ಆತ್ಮನ ಪ್ರತಿಬಿಂಬ, ಹೌದಾ, ಅಂತಃಕರಣ, ಇವು 3 ಸೇರಿ ಒಂದು ಜೀವ ಅನ್ನುವಂಥದ್ದು ಒಂದು ಆಗಿಬಿಡ್ತದೆ, ತಯಾರಿ ಆಗಿಬಿಡ್ತದೆ. ಯಾವಾಗ ತವ್ರ ಮನೆದು ಪರಿಚಯ ಆಗ್ಬೇಕ್ರೆ ಇದು ನಾನು ಅಲ್ಸರಿ, ಇದು ನಂದು ಅಲ್ಸರಿ, ಇದು ನಾಲ್ಕದ ಅಲ್ಸರಿ ಅಂತಕೊಂಡು ಎಲ್ಲಾನ ಕಲ್ಸಿ ಹೋಗದವನ ಅಲ್ಲಿ ಹೋಗ್ಬಿಡ್ತಾನೆ. ಹಾಗೆ ತವ್ರ ಮನೆ ಅಂತಂದ್ರೆ, ನಮ್ಮ ತವ್ರ ಮನೆ ಅಂದ್ರೆ ನಮ್ಮ ಬಯಲು, ನಿರ್ಬಯಲು, ಆತ್ಮ, ಬ್ರಹ್ಮ. ಅದು ನಾವು ಅಲ್ಲಿಂದ ಬಂದವರದೇವೆ, ಅಲ್ಲಿಗೆ ಹೋಗೋದೇವೆ. ಅದು ಹೋಗ್ಲಿಕ್ಕೆನ ಎಲ್ಲಿ ಹೋಗಂಗಿಲ್ಲ. ಇದ್ರ ಮ್ಯಾಲೆ ನೀರು ಮುಚ್ಕೊಂಡಿರ್ತಲ್ಲ, ಈ ಮುಸುಕ್ ತೆಗಿಯೋದದ ಆಗಲ್ಲ, ಏನಾಗದ ಇದ್ರೊಳಗೆ ಬೆಳೆಯೋದದ ಅಷ್ಟೇ. ಅಂತ ಆ ಸದ್ಬುದ್ಧಿ ನಮಗೂ ನಿಮಗೂ ಗುರುನಾಥ, ಸಿದ್ಧಾರೂಢರು, ಶಿವಾನಂದರು ಎಲ್ಲ ಮಹಾನುಭಾವರು ದಯಪಾಲಿಸಲಿ ಅಂತ ಹೇಳಿ ನಮ್ಮ ಕರೆಸಿ ಈ ಸೇವೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ವಂದನೆಗಳನ್ನು ತಿಳಿಸಿ ಮಾತು ಮುಗಿಸ್ತಾ ಇದ್ದೇನೆ. ಹರ ಓಂ ತತ್ಸತ್.